ನಮಸ್ಕಾರಗಳು. ನಾನು ಗುರುನಾಥ್ ವಡ್ಡೆ. ಕೆರೆ ಉಳಿಸಿ ಆಂದೋಲನದ ಇದು 2ನೇ ಸಂವಾದ. ಬಂಧುಗಳೇ, ಔರಾದ್ ತಾಲೂಕಾ ಕೇಂದ್ರದಲ್ಲಿ 1995 ತನಕ ಔರಾದ್ನಲ್ಲಿ ಸಣ್ಣ ನೀರಾವರಿ ಇಲಾಖೆಯ ಉಪವಿಭಾಗ ಕಚೇರಿ ಇತ್ತು. ಇದರಿಂದ ಇಲ್ಲಿನ ಔರಾದ್ ಹಾಗೂ ಕಮಲಘಟ್ಟ ತಾಲೂಕಿನ ಎಲ್ಲ ರೈತರಿಗೆ ತನ್ನ ಒಂದು ಸಂಕಷ್ಟವನ್ನು ಪರಿಹರಿಸಿಕೊಳ್ಳಲು, ತನ್ನ ಸಮಸ್ಯೆಗಳನ್ನು ತಿಳಿಸಲು ಬಹಳ ಅನುಕೂಲವಾಗಿತ್ತು. ಆದರೆ ಕರ್ನಾಟಕ ಸರ್ಕಾರ ಏಕಾಏಕಿಯಾಗಿ 1995ರಲ್ಲಿ ಔರಾದ್ನಲ್ಲಿನ MI ಕಚೇರಿಯನ್ನು ಬೀದರ್ಗೆ ಸ್ಥಳಾಂತರ ಮಾಡಿತ್ತು. ಇದರಿಂದ ಔರಾದ್ ರೈತರಿಗೆ ಬಹಳಷ್ಟು ಅನಾನುಕೂಲವಾಗಿದೆ. ಬಂಧುಗಳೇ, ಔರಾದ್ ಹಾಗೂ ಕಮಲಘಟ್ಟ ತಾಲೂಕು ಅಂದರೆ ಔರಾದ್ ವಿಧಾನಸಭಾ ಕ್ಷೇತ್ರದಲ್ಲಿ ಬೀದರ ಜಿಲ್ಲೆಯಲ್ಲಿ ಎಲ್ಲಕ್ಕಿಂತಲೂ ಜಾಸ್ತಿ ನೀರಾವರಿ ಕೆರೆಗಳಿವೆ. ಔರಾದ್ ಹಾಗೂ ಕಮಲಘಟ್ಟ ತಾಲೂಕಿನಲ್ಲಿ 35 ಕೆರೆಗಳು ಸಣ್ಣ ನೀರಾವರಿ ಇಲಾಖೆಯ ವ್ಯಾಪ್ತಿಗಿವೆ. ಇದಲ್ಲದೆ ಅನೇಕ ಬ್ಯಾರೇಜ್ಗಳು, ಬ್ರಿಡ್ಜ್ ಕಮ್ ಬ್ಯಾರೇಜ್ಗಳು ಸಣ್ಣ ನೀರಾವರಿ ಇಲಾಖೆಯ ವ್ಯಾಪ್ತಿಯಲ್ಲಿ ಬರುತ್ತವೆ. ಪ್ರತಿ ವರ್ಷವೂ ಮಳೆಗಾಲ ಬಂದಾಗ ಬ್ಯಾರೇಜ್ಗಳಿಗೆ ಗೇಟ್ ಇಳಿಸೋದಾಗಲಿ, ಬ್ರಿಡ್ಜ್ ಕಮ್ ಬ್ಯಾರೇಜ್ಗಳ ಒಂದು ದುರಸ್ತಿಯಾಗಲಿ, ಕೆರೆಗಳ ದುರಸ್ತಿಯಾಗಲಿ, ಕಾಲುವೆಗಳ ದುರಸ್ತಿಯಾಗಲಿ, ಏನಾದರೂ ಸಮಸ್ಯೆ ಬಂದರೆ, ಕೆರೆಗಳ ಗೇಟ್ಗಳ ಅಳವಡಿಕೆ ಪ್ರಶ್ನೆ ಬಂದರೆ ಇಲ್ಲಿನ ರೈತರು ನವಾದ್ನಲ್ಲಿರುವ MI ಕಚೇರಿಗೆ ಹೋಗಬೇಕು. ಅದರಿಂದ ಈ ಒಂದು ಸಮಸ್ಯೆ ತಪ್ಪಿಸಲು ಸರ್ಕಾರ ಈ ಮುಂಚೆ ಔರಾದ್ನಲ್ಲಿ ಏನು ಸಣ್ಣ ನೀರಾವರಿ ಇಲಾಖೆ MI ಕಚೇರಿಯಲ್ಲಿ ಇತ್ತು, ಸಬ್ ಡಿವಿಷನ್ ಇತ್ತು, ಈಗೂ ಕೂಡ ನಾವು ಔರಾದ್ನಲ್ಲಿ ಪ್ರಾರಂಭಿಸಬೇಕೆಂದು ನಾನು ಸರ್ಕಾರದಲ್ಲಿ ಮನವಿ ಮಾಡ್ತಾ ಇದ್ದೀನಿ. ಈಗಾಗಲೇ ನಾನು ಈ ಸಂಬಂಧ ಮಾನ್ಯ ಸರ್ಕಾರಕ್ಕೆ ಮುಖ್ಯಮಂತ್ರಿ ಸಹಿತ ಸಣ್ಣ ನೀರಾವರಿ ಇಲಾಖೆಯ ಕಾರ್ಯದರ್ಶಿಗಳು ಹಾಗೂ ಇನ್ನಿತರೆ ಸಂಬಂಧಿಸಿದ ಎಲ್ಲ ಒಂದು ಅಧಿಕಾರಿಗಳಿಗೆ ನಾನು ಒಂದು ಮನವಿ ಸಲ್ಲಿಸಿ ಔರಾದ್ನಲ್ಲಿ ಸಣ್ಣ ನೀರಾವರಿ ಇಲಾಖೆಯ ಒಂದು ಕಚೇರಿಯನ್ನು ಪ್ರಾರಂಭಿಸಬೇಕೆಂದು ನಾನು ಮನವಿ ಮಾಡಿದ್ದೀನಿ. ರೈತ ಬಂಧುಗಳೇ, ರೈತರ ಅನುಕೂಲಕ್ಕಾಗಿ ಕೆಲಸ ಮಾಡ್ತೀವಿ ಎಂದು ಹೇಳುವ ನಮ್ಮ ಜನಪ್ರತಿನಿಧಿಗಳು ಯಾಕೆ ಈ ಕಡೆ ಗಮನ ಕೊಡ್ತಾ ಇಲ್ಲ? ಎಲ್ಲರಿಗೂ ಕಾಣುವಂಥ ವಿಷಯ, ಔರಾದ್ನಲ್ಲಿ ಈಗಾಗಲೇ ಕಚೇರಿ ಇದೆ, ಕ್ವಾರ್ಟರ್ಸ್ಗಳು ಇವೆ, ಎಲ್ಲವೂ ಇವೆ. ಕೇವಲ ಇಲ್ಲಿ ಕಚೇರಿ ಸ್ಥಳಾಂತರವಾಗಬೇಕು ಅಷ್ಟೇ. ರೈತರ ಅನುಕೂಲಕ್ಕಾಗಿ ಸರ್ಕಾರ ಕೆಲಸ ಮಾಡಬೇಕು. ಅದರಿಂದ ನಾನು ಸರ್ಕಾರದಲ್ಲಿ ಆಗ್ರಹ ಮಾಡ್ತೇನೆ, ಈ ವಿಧಾನಸಭಾ ಕ್ಷೇತ್ರದ ಶಾಸಕರಲ್ಲಿ, ಈ ಜಿಲ್ಲೆಯ ಉಸ್ತುವಾರಿ ಸಚಿವರಲ್ಲಿ, ಸಣ್ಣ ನೀರಾವರಿ ಇಲಾಖೆಯ ಸಚಿವರಲ್ಲಿ ಹಾಗೂ ಮುಖ್ಯಮಂತ್ರಿಗಳಲ್ಲಿ ಹಾಗೂ ಸಣ್ಣ ನೀರಾವರಿ ಇಲಾಖೆ ಒಂದು ಕಾರ್ಯದರ್ಶಿಗಳಲ್ಲಿ ನಾನು ಮನವಿ ಮಾಡ್ತಾ ಇದ್ದೀನಿ. ತಕ್ಷಣ ಔರಾದ್ನಲ್ಲಿ ಮೊದಲಿದ್ದಂತೆ MI ಕಚೇರಿ ಸಬ್ ಡಿವಿಷನನ್ನು ಇಲ್ಲಿ ಪ್ರಾರಂಭ ಮಾಡಬೇಕು. ಇದರಿಂದ 2 ತಾಲೂಕಿನ ರೈತರಿಗೆ ಅನುಕೂಲವಾಗಲಿದೆ. ಆದಷ್ಟು ಬೇಗ ಇದನ್ನು ಮಾಡಬೇಕೆಂದು ನಾನು ಈ ಮುಖಾಂತರ ನಾನು ಸರ್ಕಾರಕ್ಕೆ ವಿನಂತಿ ಮಾಡ್ತಾ ಇದ್ದೀನಿ. ಧನ್ಯವಾದಗಳು.